ಫ್ರೆಂಡ್ಸ್, ಮಾನವನ ಚರಿತ್ರೆಯಲ್ಲಿ ಇದುವರೆಗೂ ನಿಗೂಢವಾಗಿರುವ ಪ್ರಶ್ನೆ ಅಂದರೆ ಅದು ಈ ಭೂಮಿ ಮೇಲೆ ಜೀವ ಹೇಗೆ ಬಂತು ಅಂತ. ಆದರೆ 20% ವಿಜ್ಞಾನಿಗಳು ಭೂಮಿ ಮೇಲೆ ಇರುವ ಜೀವ ಅಂತರಿಕ್ಷದಿಂದ ಬಂದಿದೆ ಅಂತ ಹೇಳುತ್ತಾರೆ. ಅಂತರಿಕ್ಷದಿಂದ ಜೀವ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ ಕೂಡ ಬರಬಹುದು. ಇದರ ಬಗ್ಗೆ ಇನ್ನೂ ಆಳವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಕ್ಷತ್ರಗಳಿಂದ, ಇತರೆ ಗ್ರಹಗಳಿಂದ ಅಥವಾ ಅಂತರಿಕ್ಷದಲ್ಲಿರುವ ಬೇರೆ ಪ್ರದೇಶಗಳಿಂದ ಭೂಮಿ ಮೇಲೆ ಜೀವ ಬಂದಿದೆ ಅನ್ನೋ ವಿಜ್ಞಾನವನ್ನ ಪ್ಯಾನ್ಸ್ಪರ್ಮಿಯಾ ಅಂತ ಕರೀತಾರೆ. ಈ ಪ್ಯಾನ್ಸ್ಪರ್ಮಿಯಾ ಅನ್ನೋದನ್ನ ಇನ್ನೂ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳ ಬಗ್ಗೆ ಈಗ ನಾವು ನೋಡೋಣ. ಒಂದು, ರೇಡಿಯೋ ಪ್ಯಾನ್ಸ್ಪರ್ಮಿಯಾ. ಈ ಥಿಯರಿ ಪ್ರಕಾರ ಆಲ್ರೆಡಿ ಅಂತರಿಕ್ಷದ ತುಂಬ ಕಡೆ ತುಂಬ ಚಿಕ್ಕ ಬ್ಯಾಕ್ಟೀರಿಯಾ ಇದೆ. ಇದು ನಕ್ಷತ್ರಗಳ ರೇಡಿಯೇಷನ್ ಪ್ರೆಷರ್ ಕಾರಣದಿಂದ ದೂರ ಪ್ರದೇಶಕ್ಕೆ ಟ್ರಾವೆಲ್ ಮಾಡಿ ಗ್ರಹಗಳ ಮೇಲೆ ಬಂದಿರುತ್ತೆ. ನಮ್ಮ ಭೂಮಿಗೆ ಈ ಬ್ಯಾಕ್ಟೀರಿಯಾ ಸೂರ್ಯನ ರೇಡಿಯೇಷನ್ ಪ್ರೆಷರ್ ಕಾರಣದಿಂದ ಬಂದಿರುತ್ತೆ. ಅದು ಏಕಕಣ ಜೀವದಿಂದ ವಿಭಜನೆಯಾಗಿ ವಿವಿಧ ರೀತಿಯ ಜೀವಿಗಳಾಗಿ ಬದಲಾಗಿರುತ್ತೆ ಅಂತ ಈ ಥಿಯರಿ ಹೇಳುತ್ತೆ. 2, ಲೀಥೋಪ್ಯಾನ್ಸ್ಪರ್ಮಿಯಾ. ಈ ಥಿಯರಿ ಪ್ರಕಾರ ಒಂದು ಗ್ರಹದಲ್ಲಿ ಆಲ್ರೆಡಿ ಮೈಕ್ರೋ ಆರ್ಗನಿಸಮ್ ರೀತಿ ಜೀವ ಸೃಷ್ಟಿಯಾಗಿ ಆ ಗ್ರಹದಲ್ಲಿ ಅಗ್ನಿಪರ್ವತಗಳು ಸ್ಫೋಟವಾದಾಗ ಅಥವಾ ಆಸ್ಟ್ರಾಯ್ಡ್ಸ್ ವೇಗವಾಗಿ ಆ ಗ್ರಹವನ್ನು ಡಿಕ್ಕಿ ಹೊಡೆದಾಗ ಆ ಪ್ಲಾನೆಟ್ನಲ್ಲಿರುವ ಮೈಕ್ರೋ ಆರ್ಗನಿಸಮ್ಸ್ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಅಂತರಿಕ್ಷಕ್ಕೆ ಹೋಗಿ ಈ ರೀತಿ ಅದು ಇನ್ನೊಂದು ಗ್ರಹಕ್ಕೆ ಟ್ರಾವೆಲ್ ಮಾಡುತ್ತೆ. ಆದರೆ ಈ ಥಿಯರಿ ನಮ್ಮ ಭೂಮಿಗೆ ಜೀವ ಬರಲು ಮುಖ್ಯ ಕಾರಣ ಅಲ್ಲ. ಏಕೆ ಅಂದರೆ ಜೀವಕ್ಕೆ ಅನುಗುಣವಾಗಿರುವ ಗ್ರಹ ಭೂಮಿ ಒಂದೇ. ಭೂಮಿಯ ನಂತರವೇ ಉಳಿದ ಗ್ರಹಗಳು. ಆದ್ದರಿಂದ ಜೀವ ಅನ್ನೋದು ಭೂಮಿಯಿಂದ ಬೇರೆ ಗ್ರಹಕ್ಕೆ ಹೋಗಬೇಕೇ ಹೊರತು ಬೇರೆ ಗ್ರಹದಿಂದ ಭೂಮಿಗೆ ಅಲ್ಲ. ಅದೇ ರೀತಿ ಒಂದು ಗ್ರಹದಲ್ಲಿರುವ ಕಲ್ಲುಗಳು ಅಂತರಿಕ್ಷಕ್ಕೆ ಹೋಗಬೇಕು ಅಂದರೆ ಸುಮಾರು 20 ಗೀಗಾ ಪಾಸ್ಕಲ್ ಪ್ರೆಷರ್ ಕ್ರಿಯೇಟ್ ಆಗಬೇಕು. ಆದರೆ ಇದುವರೆಗೂ ಭೂಮಿ ಮೇಲೆ ನಡೆದ ಅತಿದೊಡ್ಡ ಅಗ್ನಿಪರ್ವತದ ಸ್ಫೋಟ GT ಸರಾಸಸ್. ಇದು 13 ಕೋಟಿ ವರ್ಷಗಳ ಹಿಂದೆ ಬ್ರೆಜಿಲ್ನಲ್ಲಿ ಆಗುತ್ತೆ. ಈ ಭಯಂಕರವಾದ ಅಗ್ನಿಪರ್ವತದ ಸ್ಫೋಟದಲ್ಲಿ ಕೇವಲ 1 ಗೀಗಾ ಪಾಸ್ಕಲ್ ಪ್ರೆಷರ್ ಮಾತ್ರ ಕ್ರಿಯೇಟ್ ಆಗುತ್ತೆ. ಆದರೆ ಬೇರೆ ಗ್ರಹದಲ್ಲಿ 20 ಗೀಗಾ ಪಾಸ್ಕಲ್ ಪ್ರೆಷರ್ ಕ್ರಿಯೇಟ್ ಆಗಬೇಕು ಅಂದರೆ ಅದು ತುಂಬಾ ಕಷ್ಟ. ಅದೇ ರೀತಿ ಭೂಮಿ ಬಿಟ್ಟು ಬೇರೆ ಯಾವ ಗ್ರಹದಲ್ಲೂ ಕೂಡ ಜೀವ ಇದೆ ಅನ್ನೋ ಆಧಾರಗಳು ಇಲ್ಲ. 3, ಸುಡೋಪ್ಯಾನ್ಸ್ಪರ್ಮಿಯಾ. ಈ ಥಿಯರಿ ಪ್ರಕಾರ ಜೀವಕ್ಕೆ ಉಪಯೋಗವಾಗುವ ಆರ್ಗಾನಿಕ್ ಕಾಂಪೌಂಡ್ಸ್ ಆದ ಅಮಿನೋ ಆಸಿಡ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ನಕ್ಷತ್ರಗಳು, ಗ್ರಹಗಳು ಸೃಷ್ಟಿಯಾದಾಗ ಅವುಗಳ ಜೊತೆನೆ ಸೃಷ್ಟಿಯಾಗಿರುತ್ತೆ ಅಥವಾ ಆಸ್ಟ್ರಾಯ್ಡ್ಗಳಿಂದ ಭೂಮಿ ಮೇಲೆ ಬಂದಿರುತ್ತೆ. ಈ ಥಿಯರಿ ತುಂಬ ಜನ ವಿಜ್ಞಾನಿಗಳನ್ನು ಆಲೋಚನೆಯಲ್ಲಿ ಇಡುತ್ತೆ. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಲೈಫ್ ಅಂಡ್ ಡೈರೆಕ್ಟೆಡ್ ಪ್ಯಾನ್ಸ್ಪರ್ಮಿಯಾ. ಈ ಥಿಯರಿ ಪ್ರಕಾರ ಈ ವಿಶ್ವ ಸೃಷ್ಟಿಯಾದ ಕೆಲವು ಕೋಟಿ ವರ್ಷಗಳಲ್ಲೇ ಕೆಲವು ಗ್ರಹಗಳಲ್ಲಿ ನಮಗಿಂತ ಇಂಟೆಲಿಜೆಂಟ್ ಸಿವಿಲೈಸೇಷನ್ ಅವರು ಜೀವಿಸಿರ್ತಾರೆ. ಇವರು ಇತರೆ ಗ್ರಹಗಳ ಮೇಲೆ ಮೈಕ್ರೋ ಆರ್ಗನಿಸಮ್ ಅನ್ನು ಬಿಟ್ಟು ಆ ಗ್ರಹದ ಮೇಲೆ ಜೀವ ಸೃಷ್ಟಿಯಾಗೋ ರೀತಿ ಮಾಡಿರ್ತಾರೆ. ಈ ವಿಷಯ ನಿಮಗೆ ಗೊತ್ತಾ? DNA ಸ್ಟ್ರಕ್ಚರ್ ಬಗ್ಗೆ ಮೊಟ್ಟ ಮೊದಲನೇ ಬಾರಿ ಹೇಳಿದ ಫ್ರಾನ್ಸಿಸ್ ಕ್ರಿಕ್ಗೆ ನೊಬೆಲ್ ಪ್ರೈಸ್ ಬರುತ್ತೆ. ಈ ಭೂಮಿ ಮೇಲೆ ಜೀವ ಹೇಗೆ ಸೃಷ್ಟಿಯಾಯಿತು ಅನ್ನೋ ಪ್ರಶ್ನೆಗೆ ಇವರು ಕೊಡುವ ಉತ್ತರ ಇಂಟೆಲಿಜೆಂಟ್ ಸಿವಿಲೈಸೇಷನ್ ಇಂದ ಭೂಮಿ ಮೇಲೆ ಜೀವ ಬಂದಿದೆ ಅಂತ. ಈಗ ಈ ಥಿಯರೀಸ್ಗೆ ಸಂಬಂಧಪಟ್ಟ ಕೆಲವು ಆಧಾರಗಳನ್ನು ನೋಡೋಣ. 1, ಡಿಸೆಂಬರ್ 1984ರಲ್ಲಿ ಅಂಟಾರ್ಕಿಟಿಕಾದಲ್ಲಿ ಒಂದು ಉಲ್ಕಾಶಿಲೆ ಸಿಗುತ್ತೆ. ಇದರ ಮೇಲೆ ನಾಸಾಗೆ ಸಂಬಂಧಪಟ್ಟ ವಿಜ್ಞಾನಿಗಳು ಪರಿಶೋಧನೆ ಮಾಡ್ತಾರೆ. ಆಗ ಅವರು ಇದು ಮಾರ್ಸ್ ಮೇಲಿಂದ ಬಂದ ಉಲ್ಕಾಶಿಲೆ ಅಂತ ನಿರ್ಧಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಉಲ್ಕಾಶಿಲೆಯನ್ನು ಪರಿಶೀಲಿಸಿದಾಗ ಬ್ಯಾಕ್ಟೀರಿಯಾದ ಪಳಿಯುಳಿಕೆಗಳು ಸಿಗುತ್ತೆ. ಇದನ್ನು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಇದು ಭೂಮಿ ಮೇಲೆ 13,000 ವರ್ಷಗಳ ಹಿಂದೆ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಆದರೆ ಇದರಲ್ಲಿ 18,000 ವರ್ಷಗಳ ಹಳೆಯ ಬ್ಯಾಕ್ಟೀರಿಯಾ ಪಳಿಯುಳಿಕೆಗಳು ಸಿಗುತ್ತೆ. ಅಂದರೆ ಇದು ಭೂಮಿ ಮೇಲೆ ಬೀಳೋದಕ್ಕಿಂತ ಮುಂಚೆನೇ ಇದರಲ್ಲಿ ಬ್ಯಾಕ್ಟೀರಿಯಾ ಇದೆ. ಭೂಮಿ ಮೇಲೆ ಮಾತ್ರ ಅಲ್ಲದೆ ಅಂತರಿಕ್ಷದಲ್ಲೂ ಕೂಡ ಜೀವ ಇದೆ ಅನ್ನೋ ನ್ಯೂಸ್ ಈ ಒಂದು ಉಲ್ಕಾಶಿಲೆಯಿಂದ ಸ್ಪ್ರೆಡ್ ಆಗುತ್ತೆ. 2, 2001ರಲ್ಲಿ ಯೂನಿವರ್ಸಿಟಿ ಆಫ್ ನೆಪಲ್ಸ್ಗೆ ಸಂಬಂಧಪಟ್ಟ ಇಬ್ಬರು ರಿಸರ್ಚರ್ಸ್ ಒಂದು ಉಲ್ಕಾಶಿಲೆ ಒಳಗೆ ಬ್ಯಾಕ್ಟೀರಿಯಾವನ್ನು ಗುರುತಿಸ್ತಾರೆ. ಈ ಬ್ಯಾಕ್ಟೀರಿಯಾ ಭೂಮಿ ಮೇಲೆ ಇರುವ ಬ್ಯಾಕ್ಟೀರಿಯಾ ಅಲ್ಲ ಅಂತ, ಇದು ಅಂತರಿಕ್ಷದಿಂದ ಬಂದ ಬ್ಯಾಕ್ಟೀರಿಯಾ ಅಂತ ಅವರು ನಿರ್ಧಾರ ಮಾಡುತ್ತಾರೆ. 3, 2001-2005ನೇ ವರ್ಷದಲ್ಲಿ ನಮ್ಮ ಇಸ್ರೋ 2 ಎಕ್ಸ್ಪೆರಿಮೆಂಟ್ಸನ್ನು ಮಾಡುತ್ತೆ.
ಭೂಮಿಗೆ 20 ಕಿಲೋಮೀಟರ್ನಿಂದ 80 ಕಿಲೋಮೀಟರ್ ಮಧ್ಯದಲ್ಲಿರುವ ಗಾಳಿಯನ್ನು ತೆಗೆದುಕೊಂಡು ಬಂದು ಭೂಮಿ ಮೇಲೆ ಇರುವ ಲ್ಯಾಬ್ಸ್ನಲ್ಲಿ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ 12 ರೀತಿಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಇದರಲ್ಲಿ 3 ರೀತಿಯ ಬ್ಯಾಕ್ಟೀರಿಯಾಗಳು ಭೂಮಿ ಮೇಲೆ ಇಲ್ಲದೇ ಇರುವ ಬ್ಯಾಕ್ಟೀರಿಯಾಗಳು ಅಂತ ಗೊತ್ತಾಗುತ್ತೆ. ಈ 12 ರೀತಿಯ ಬ್ಯಾಕ್ಟೀರಿಯಾಗಳು ಅಷ್ಟು ಹೈಟ್ನಲ್ಲಿ ಯುವಿ ರೇಸ್ ಅನ್ನು ಸಹಿಸಿಕೊಂಡು ಜೀವಿಸುತ್ತಿವೆ ಅಂದ್ರೆ ಇವು ಸ್ಪೇಸ್ನಲ್ಲೂ ಕೂಡ ಜೀವಿಸಬಲ್ಲವು. 4. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿರುವ ರಷ್ಯನ್ ಕಾಸ್ಮೋನಾಟ್ಸ್ ಸ್ಪೇಸ್ ಸ್ಟೇಷನ್ ಹೊರಗೆ ಮೆಟಲ್ ಮೇಲೆ ಇರುವ ಬ್ಯಾಕ್ಟೀರಿಯಾವನ್ನು ಗುರುತಿಸ್ತಾರೆ. ಆದರೆ ಅಷ್ಟು ಎತ್ತರದಲ್ಲಿ ಬ್ಯಾಕ್ಟೀರಿಯಾ ಹೇಗೆ ಸೃಷ್ಟಿಯಾಗಿದೆ ಅಂತ, ಅದು ಅಲ್ಲಿ ಹೇಗೆ ಬದುಕುಳಿದಿದೆ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಎಕ್ಸೋಬಯಾಲಜಿ, ರೇಡಿಯೇಷನ್ ಅಸೆಂಬ್ಲಿ, ಬಯೋಪಾಂಡ್, ಎಕೋಸ್ಟಾಕ್ ಇಂತಹ ತುಂಬ ಸ್ಪೇಸ್ ಮಿಷಿನ್ಸ್ ಕೇವಲ ಅಂತರಿಕ್ಷದಲ್ಲಿ ಜೀವ ಇದೆಯಾ ಇಲ್ವಾ ಅಂತ ತಿಳಿದುಕೊಳ್ಳಲು ಮಾತ್ರ ಪ್ರಯೋಗ ಮಾಡಿದ್ದಾರೆ. ಈ ಸ್ಪೇಸ್ ಕ್ರಾಫ್ಟ್ನಲ್ಲಿ ಕೆಲವು ರೀತಿಯ ಬ್ಯಾಕ್ಟೀರಿಯಾವನ್ನು ತೆಗೆದುಕೊಂಡು ಅವುಗಳನ್ನು ಅಂತರಿಕ್ಷದಲ್ಲಿ ಪರಿಶೋಧನೆ ಮಾಡುತ್ತಾರೆ. ಆಶ್ಚರ್ಯಪಡುವ ರೀತಿ ಅವುಗಳಲ್ಲಿ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳು ಅಂತರಿಕ್ಷದಲ್ಲೂ ಕೂಡ ಜೀವಂತವಾಗಿ ಇರುತ್ತೆ. ಅಷ್ಟೇ ಅಲ್ಲ, ಅಂತರಿಕ್ಷದಿಂದ ಭೂಮಿ ಮೇಲೆ ಬೀಳುವ ತುಂಬ ಆಸ್ಟ್ರಾಯ್ಡ್ಗಳಲ್ಲಿ ಅಮಿನೋ ಆಸಿಡ್ಸ್, ವಾಟರ್ ಇದೆ ಅಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಈ ರೀತಿ ಭೂಮಿ ಮೇಲೆ ಮಾತ್ರವಲ್ಲದೆ ಅಂತರಿಕ್ಷದಲ್ಲೂ ಕೂಡ ಜೀವ ಇರಬಹುದು ಅಂತ, ಅಂತರಿಕ್ಷದಿಂದಲೇ ಭೂಮಿ ಮೇಲೆ ಜೀವ ಬಂದಿರಬಹುದು ಅಂತ ತುಂಬ ರಿಸರ್ಚರ್ಸ್ ಹೇಳ್ತಿದ್ದಾರೆ. ಪ್ಯಾನ್ಸ್ಪರ್ಮಿಯಾ ಥಿಯರೀಸ್ಗೆ ಆಧಾರಗಳು ಇದ್ದರೂ ಈ ಥಿಯರಿ ಪ್ರಕಾರ ಜೀವ ಬಂದಿದೆ ಅಂತ ಹೇಳಲು ಸಾಧ್ಯ ಇಲ್ಲ. ಒಂದು ವೇಳೆ ಪ್ಯಾನ್ಸ್ಪರ್ಮಿಯಾ ಥಿಯರಿ ಪ್ರಕಾರನೇ ಭೂಮಿ ಮೇಲೆ ಜೀವ ಬಂದಿದೆ ಅಂತ ಅಂದುಕೊಳ್ಳೋಣ, ಅಂದರೆ ಭೂಮಿಗೆ ಜೀವ ಅಂತರಿಕ್ಷದಿಂದಲೇ ಬಂದಿದೆ. ಈ ರೀತಿ ಜೀವದ ಅಂಶಗಳು ಸೋಲಾರ್ ಸಿಸ್ಟಮ್ನಲ್ಲಿ ಇದ್ದರೆ ಇಂತಹ ಜೀವಾಂಶಗಳು ವಿಶ್ವದ ಎಲ್ಲ ಕಡೆ ಇರಬೇಕು. ಅದೇ ರೀತಿ ಜೀವಕ್ಕೆ ಅನುಗುಣವಾಗಿರುವ ತುಂಬ ಗ್ರಹಗಳಲ್ಲಿ ಆಲ್ರೆಡಿ ಜೀವ ಸೃಷ್ಟಿಯಾಗಿರಬೇಕಿತ್ತು. ಆದರೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ನಮ್ಮ ಭೂಮಿ ಮೇಲೆ ಬಿಟ್ಟು ಬೇರೆ ಯಾವ ಗ್ರಹದಲ್ಲೂ ಕೂಡ ಜೀವ ಇಲ್ಲ. ಬೇರೆ ಗ್ರಹಗಳಲ್ಲಿ ಜೀವ ಇದೆಯಾ ಇಲ್ವಾ ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ. ಒಟ್ಟಾರೆ ತುಂಬ ವಿಜ್ಞಾನಿಗಳು ನಮ್ಮ ಭೂಮಿ ಮೇಲೆ ಇರುವ ಜೀವ ಅಂತರಿಕ್ಷದಿಂದ ಬಂದಿದೆ ಅಂತ ಹೇಳುತ್ತಾರೆ. ಇನ್ನೂ ಕೆಲವು ವಿಜ್ಞಾನಿಗಳು ಜೀವ ಅನ್ನೋದು ಸಮುದ್ರದಿಂದ ಪ್ರಾರಂಭವಾಗಿದೆ ಅಂತ ಹೇಳುತ್ತಾರೆ. ಇಲ್ಲಿ ಕಣ್ಣಿಗೆ ಕಾಣಿಸದೇ ಇರುವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಪ್ರಪಂಚದಲ್ಲಿರುವ ಅತಿ ದೊಡ್ಡ ಪ್ರಾಣಿಯವರೆಗೆ ಈ ರೀತಿ ಭೂಮಿ ಮೇಲೆ ಇರುವ ಎಲ್ಲ ಜೀವರಾಶಿಗಳು ಸೃಷ್ಟಿಯಾಗಿವೆ. ಇದು ಮಾತ್ರ ಸತ್ಯ. ಭೂಮಿ ಮೇಲೆ ಜೀವ ಎಲ್ಲಿಂದ ಬಂತೋ ಏನೋ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಈಗ ಭೂಮಿ ಮೇಲೆ ಇರುವ ತುಂಬ ಜೀವಿಗಳನ್ನು ನಾಶ ಮಾಡುತ್ತಿರುವುದು ಮಾತ್ರ ಮಾನವನು ಮಾಡುತ್ತಿರುವ ಈ ಪೊಲ್ಯೂಷನ್ ತುಂಬ ದಿನ ಹೀಗೆ ಮುಂದುವರೆದರೆ ಒಂದಲ್ಲ ಒಂದು ದಿನ ಭೂಮಿಯಿಂದ ಪೂರ್ತಿ ಜೀವವೇ ನಾಶವಾಗಿ ಹೋಗುತ್ತೆ. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.